ಅಮ್ಮ ಮೇಲಾದ ಕೊರವಂಜಿ ರೂಪಂದೆ ತಾಳೆ. ಆಗ ರುಕ್ಮಣಿ ಸತ್ಯವ ನೋಡಬೇಕೆಂದು, ಅಮ್ಮ ರುಕ್ಮಣಿ ನಿಜ ರೇಖೆ ನೋಡಬೇಕೆಂದು. ಆಗ ಮೇಲಾದ ಕೊರವಂಜಿ ರೂಪಂದೆ ತಾಳೆ. ಅಯ್ಯ ಬೆಳ್ಳಿ ಬೆತ್ತದ ಕೋಲ ಬಲಗೈಯಲ್ಲಿಡುವಾಗ, ಅಮ್ಮ ನಾಗೂರ ಉನ ಬೆತ್ತ ಎಡಗೈಯಲ್ಲಿಡಿದು. ಆಗ ಕಣ್ಣಿಗೆ ಗೂಡಂದೆ ತಲೆ ಮೇಲೆ ಮಡಗಿ. ಜಾನಪದ ಅಂದರೆ ಏನು? ಜಾನಪದ ಅಂದರೆ ಜನರ ಬದುಕು, ಬವಣೆ, ಇತಿಹಾಸ. ರಾಜನ ಸುತ್ತಮುತ್ತ ಭಟ್ಟಂಗಿಗಳ ಹಾಗೆ ಸೇರಿ ರಾಜನ್ನ ಇಂದ್ರ, ಚಂದ್ರ, ದೇವೇಂದ್ರ ಅಂತೇಳಿ ರಾಜ, ಅವನ ಅರಮನೆ, ಅವನ ವೈಭವ, ಅವನ ಹೆಂಡತಿರು, ಅವನ ಉಪಪತ್ನಿಯರು, ಇದನ್ನೇ ದೊಡ್ಡ ವೈಭವ ಅಂತ ಹೊಗಳ್ಕೊಂಡು ಜನಸಾಮಾನ್ಯರನ್ನು ಸಂಪೂರ್ಣವಾಗಿ ಕಡೆಗಣಿಸಿ, ಜನಸಾಮಾನ್ಯರೊಬ್ಬರಿದ್ದರೂ ಅವನಿಂದನೇ ರಾಜ ಅನ್ನೋಂಥ ಸತ್ಯವನ್ನು ಮರೆಮಾಚಿ 2000 ವರ್ಷಗಳಿಂದ ಬರೀ ರಾಜನನ್ನೇ ಕೇಂದ್ರೀಕೃತವಾಗಿ ಜನ ಒಂದು ಇತಿಹಾಸವನ್ನೇ ನಾವು ಇತಿಹಾಸ ಅಂತ ಭ್ರಮಿಸ್ತಿರೋ ಅಂಥ ಒಂದು ಕಾಲದಲ್ಲಿ ಜನಪದ ಬಂತು. ಜನಪದ 98 ಜನರ 2% ರಾಜರು ಅಂದರೆ 98 ಜನರ ಸಾಮಾನ್ಯ ಜನರ ಬದುಕು, ಬವಣೆ, ಅವರ ಇತಿಹಾಸ, ಅವರು ರಾಜನನ್ನಾಗಿ ಮಾಡಿಸೋದಕ್ಕೆ ಕೊಟ್ಟಂಥ ತೆರಿಗೆಗಳು, ತಮ್ಮ ಬೆವರು ರಕ್ತವನ್ನು ಹರಿಸಿ ರಾಜ್ಯವನ್ನು ಕಟ್ಟಿದಂಥ ಪರಿ, ಇವೆಲ್ಲ ಬಾಯಿಂದ ಬಾಯಿಗೆ ಬಂತು. ಯಾಕೆಂದರೆ ಇವನು ಬರೆಯೋರು ಯಾರೂ ಇರಲಿಲ್ಲ. ಭಟ್ಟಂಗಿಗಳೆಲ್ಲ ರಾಜನ ಸುತ್ತ ಸೇರ್ಕೊಂಡ್ಬಿಟ್ಟಿದ್ರು. ಜನರ ಇತಿಹಾಸ ಬರೆಯೋರು ಯಾರೂ ಇರಲಿಲ್ಲ. ಅದು ಬಾಯಿಂದ ಬಾಯಿಗೆ ಬಂತು. ಲಾವಣಿ ಆಯಿತು, ಪದಗಳಾಯಿತು, ಜನಪದವಾಯಿತು. ಅದೇ ಜಾನಪದ. ಇದನ್ನು 1803ರಲ್ಲಿ ಜಾನ್ ಲೇಡನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕೋದಕ್ಕೆ ವೆಲ್ಲೆಸ್ಲಿ ಅವರು ಬಂದಾಗ ಅವರ ಸೈನ್ಯದ ಜೊತೆಗೆ ಬಂದ. ಅವತ್ತು ಶ್ರೀರಂಗಪಟ್ಟಣದ ಲೂಟಿಯನ್ನು ಕಣ್ಣಾರೆ ಕಂಡ, ಜನರ ಬವಣೆಯನ್ನು ಕಣ್ಣಾರೆ ಕಂಡ. ಅದನ್ನು ದಾಖಲಿಸಿದಂಥ ಮೊದಲಿಗ ಜಾನ್ ಲೇಡನ್. ನೋಡ್ರಿ, 2000 ವರ್ಷದ ಭವ್ಯ ಇತಿಹಾಸ ಅಂತ ನಮ್ಮನ್ನು ನಾವು ಕೊಚ್ಕೊಂಡಿದ್ದೇ ಬಂತು. ಜನಪದ ಇತಿಹಾಸವನ್ನು, ನಮ್ಮ ಜನಪದೀಯ ಇತಿಹಾಸವನ್ನು, ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರ ಇತಿಹಾಸವನ್ನು ದಾಖಲು ಮಾಡೋದಕ್ಕೊಬ್ಬ ಬ್ರಿಟಿಷ್ ಬರಬೇಕಾಯ್ತು. ಎಂಥ ನಾಚಿಗೇಡಿನ ಸಂಗತಿ. 1803 ಮೊನ್ನೆ 200 ವರ್ಷದ ಕೆಳಗೆ, ಇನ್ನು ಅದಕ್ಕೆ ಹಿಂದಿನದ್ದೆಲ್ಲ ಹೊರಟಾಯ್ತು. ಅದಕ್ಕೆ ಹಿಂದಿನ ನಮ್ಮ ಹತ್ರ ಇಲ್ಲ. ಇದೇ ದುರ್ದೈವ. ಆದರೂ 1803ರಲ್ಲಿ ಬಂದಂಥ ಜಾನ್ ಲೇಡನ್ ನಮ್ಮ ಜನಪದ ಇತಿಹಾಸವನ್ನು ಶುರು ಮಾಡಿದಂಥ ಮೊದಲಿಗ. ಅವನಾದಮೇಲೆ ಫ್ರಾನ್ಸಿನ ಪಾದ್ರಿ ಅಬು ದುಬ್ಬೆ ಹಾಸನದ ಶೆಟ್ಟಿಹಳ್ಳಿ ಮತ್ತು ಶ್ರೀರಂಗಪಟ್ಟಣದ ಶೆಟ್ಟಿಹಳ್ಳಿಯನ್ನು ಕೇಂದ್ರೀಕೃತವಾಗಿರಿಸಿಕೊಂಡು ಆ 2 ಕಡೆ ಸುತ್ತಮುತ್ತಲಿನ ಪರಿಸರದ ಜನರ ಬಾಯಿಂದ ಬಾಯಿಗೆ ಹರಡಿದ ಕಥೆಗಳನ್ನು, ಲಾವಣಿಗಳನ್ನು, ಹಾಡುಗಳನ್ನು ಸಂಗ್ರಹಿಸಿ ಜನಪದವನ್ನು ಉಳಿಸಿದ. ನನಗೆ ತುಂಬ ಜನಪದ ವಿದ್ವಾಂಸರು ಗೊತ್ತು ಅಂತೇನಿಲ್ಲ, ಆದರೆ ನನಗೊಬ್ಬರು ಹಿರಿಯ ಪ್ರಾತಸ್ಮರಣೆ ಇರಬೇಕು. ಅವರು ಕ್ಯಾತನಹಳ್ಳಿ ರಾಮಣ್ಣವರು. ಎಲೆ ಮರೆ ಕಾಯಿಯಂತೆ 84 ವರ್ಷದ ವಯೋವೃದ್ಧ, ಜ್ಞಾನವೃದ್ಧ ಹಿರಿಯ ಕ್ಯಾತನಹಳ್ಳಿ ರಾಮಣ್ಣ ಎಲೆ ಮರೆ ಕಾಯಿಯಂತೆ ಜನಪದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಪರಿಚಯ ನಿಮಗಾಗಿ. ಕ್ಯಾತನಹಳ್ಳಿ ಮೈಸೂರು ಸಂಸ್ಥಾನಕ್ಕೆ ಪೈಲ್ವಾನರನ್ನು, ರೈತ ಪ್ರತಿನಿಧಿಗಳನ್ನು, ರೈತ ಚಳುವಳಿಯ ನೇತಾರರನ್ನು, ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಂಡ್ಯ ಜಿಲ್ಲೆಗೆ ಅಧಿಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೊಟ್ಟಂತಹ ಕೃಷಿಕ ಸಮೃದ್ಧ ಭೂಪ್ರದೇಶ ಕ್ಯಾತನಹಳ್ಳಿ ಗ್ರಾಮ. ಸಾಹಿತ್ಯ ಕ್ಷೇತ್ರದಲ್ಲಿ ಜಾನಪದ ತಜ್ಞ ವಿದ್ವಾಂಸರಾದಂತಹ ಕ್ಯಾತನಹಳ್ಳಿ ರಾಮಣ್ಣನವರು ನಮ್ಮದೇ ಗ್ರಾಮದವರು. ತಮ್ಮದೇ ಆದಂತಹ ಹೆಜ್ಜೆಯ ಗುರುತುಗಳನ್ನು ಉಳಿಸಿರುವಂತಹ ಕ್ಯಾತನಹಳ್ಳಿ ರಾಮಣ್ಣ ಸರಳ ಸಜ್ಜನಿಕೆಯ ಕತೆಗಾರ, ಕವಿ, ನಾಟಕಗಾರ, ಕ್ಷೇತ್ರ ಕಾರ್ಯದ ಚತುರ, ಜಾನಪದ ನಿಘಂಟುವಿನ ವಿದ್ವಾಂಸ, ದಾಸೇಗೌಡ ಮಾದಮ್ಮನವರ ಸುಪುತ್ರ. ತುಂಬು ಕುಟುಂಬವಿದ್ದರೂ ತಾಯಿಯ ಮಮತೆ ಕಾಣದೆ ಸೋದರತ್ತೆ ಅಚ್ಚಿಯ ಅಚ್ಚುಮೆಚ್ಚಿನ ಕುವರನ್ನಾಗಿ ಪ್ರೀತಿಯ ಕಡಲಿನಲ್ಲಿ ಮಿಂದೆದ್ದವರು. ಮಾನಸ ಗಂಗೋತ್ರಿಯಲ್ಲಿ ಕನ್ನಡ MA ಪದವಿಯನ್ನು ಪಡೆದು ಅದೇ ಮಾನಸ ಗಂಗೋತ್ರಿಯ ಜಾನಪದ ವಿಭಾಗದಲ್ಲಿ ಸಂಶೋಧನಾ ಸಹಾಯಕ ಹುದ್ದೆಗೆ ಆಯ್ಕೆಯಾದವರು. ಜಿ. ಶಂಪಾ ಅವರ ಮಾರ್ಗದರ್ಶನದಲ್ಲಿ ಕ್ಷೇತ್ರ ಕಾರ್ಯವನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡವರು. ಅವರಿಗೆ ಉಪನ್ಯಾಸಕನಾಗಬೇಕೆಂಬ ಮನದ ಹೆಬ್ಬಯಕೆ ಇತ್ತು. ಅದು ಕನಸಾಗಿಯೇ ಉಳಿಯಿತು. ಬಾಲ್ಯದಿಂದಲೇ ಹಾಡುವ, ಬರೆಯುವ ಹವ್ಯಾಸವಿದ್ದು ನಾಚಿಕೆ ಸ್ವಭಾವದ ರಾಮಣ್ಣನವರ ಮೊದಲ ಓದುಗ ಮತ್ತು ವಿಮರ್ಶಕರು ಅವರ ಆತ್ಮೀಯ ಗೆಳೆಯರು.
ನಾವು 4-5 ಜನ ನಮ್ಮ ಸ್ನೇಹಿತರುಗಳೆಲ್ಲ ಒಟ್ಟಾರೆ ಈ ರೂಮ್ನಲ್ಲಿ ಕೂತಿದ್ವಿ. ಇರೋದು ಇಷ್ಟೇ ಆಗಲ್ಲ ಜಾಗ ಆದರೂ ಕೂಡ ಅಲ್ಲಿ ಕೂತ್ಕೊತಿದ್ದು, ಎಲ್ಲ ಮಾತುಕತೆ ಎಲ್ಲ ನಡ್ಕೊತಿದ್ದು. ನಮ್ಮೆಲ್ಲ ಆ ದಿವಸ ಚಟುವಟಿಕೆಗಳು ಇರ್ತಿದ್ವು, ನಮ್ಮ ಬಾಲ್ಯ ಕಳಿಸಿದ್ದು ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ಕೊತಿದ್ವು. ಅಲ್ಲಿ ಮಾಡ್ಕೊಂಡು ಅಲ್ಲೇ ಆವಾಗಲೇ ಬೀಡಿ ಸೇದೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದು. ನಾವು ಕೂತ್ಕೊಂಡು ಬೀಡಿ ಸೇದಿದ್ರೆ ಆ ರೂಮ್ ತುಂಬ ಬರೀ ಬೀಡಿ ಹೊಗೆ ಇರ್ತಕ್ಕಂಥ ಚಿಕ್ಕದೊಂದು ಕಿಟಕಿ, ಆ ಕಿಟಕಿ ಹೊರಗಡೆ ಬರಬೇಕು. ಆದರೆ ಜನಗಳು ಯಾರೋ ನೋಡ್ತಾರೆ ಬಿಡ್ತಾರೆ ಅದನ್ನು ಲೆಕ್ಕ ಹಾಕತ್ತಿರಲ್ಲ. ನಾವು ಏನೋ ನಮ್ಮದೇ ಅಂತ ಒಂದು ಹೊಸ ಪ್ರಪಂಚ ತೆರ್ಕತ್ತಿತ್ತು. ಅಲ್ಲಿ ನಮ್ಮ ಪಾಡು ನಾವು ಏನು ತಮಾಷೆ ಮಾತಾಡ್ಕೊಂಡು ಕೆಲವೊಂದು ಸಾರಿ ಹಾಡುಗಳನ್ನೂ ಆಡ್ಕೊತಿದ್ವು. ಅಲ್ಲಿ ಹಾಡುಗಳನ್ನೂ ಆಡ್ಕೊಂಡು ಎಲ್ಲ ಥರದಲ್ಲೂ ನಮ್ಮ ದಿನನಿತ್ಯದ ಚಟುವಟಿಕೆಗಳು ಅಲ್ಲಿ ಕಳ್ಕೊತಿದ್ದ ನಿದರ್ಶನ ಇದ್ದಿದ್ದಾವ. ನಾನು ಕತೆ ಬರೆಯೋಕ್ಕೆ ಶುರು ಮಾಡಿದ್ದು ಈರುಬಲ್ಲೆ. ನಾನು ಬರೆದದ್ದೆಲ್ಲ ಓದ್ತಿದ್ದವರು ಮೊದಲನೇ ರೀಡರ್ ನೀವೇ. ಅದೇ ಬಂದು ನಮ್ಮ ಮನೆ ಬಾಗಿಲಿಗೆ ಬಡಿದ್ಬಿಟ್ಟದ್ದು ರೂಮಿಂದ ಗೋವು ಏಳು ಅಂದ್ಕೊಂಡು ನನ್ನ ಕೈಗೆ ಅದನ್ನು ಕೊಡೋರಿ ಇದನ್ನು. ನಾನು ಅದನ್ನು ಓದಿ ನನ್ನ ಅಭಿಪ್ರಾಯ ತಿಳಿಸಿದ ನಂತರದಲ್ಲಿ ನಿಮಗೆ ಸಮಾಧಾನ ಆಗಿ ನಂತರ ಬಂದು ನೀವು ಮಲ್ಕೊಂತಿದ್ದು ಅದು ರೂಢಿಯಾಗಿತ್ತಂಥದ್ದು. ಅವರ ಮೊದಲ ಕಥಾ ಸಂಕಲನ ತಿಳಿಜಲ. ಆನಂತರ ಕವಿಯಾಗಿ ವೃತ್ತಿ ಬದುಕಿನ ಕಾರಣದಿಂದ ಉತ್ತರ ಕರ್ನಾಟಕದ ವಿಶೇಷವಾಗಿ ಗೊಂದಲಿಗರ ಬಗೆಗಿನ ಅಧ್ಯಯನ ಸಮಗ್ರ ಸಂಶೋಧನಾ ಪ್ರಬಂಧಕ್ಕೆ ಸಮಾನವಾದುದು. ಅವರು ಸುಮಾರು 47ಕ್ಕೂ ಹೆಚ್ಚು ಕೃತಿಗಳು ಪ್ರಕಟವಾಗಿವೆ. ಅವರಿಗೆ ಜಾನಪದ ಕ್ಷೇತ್ರದ ಕಾರ್ಯದಲ್ಲಿ ಜೊತೆಯಾಗಿ ನಿಂತಹ ಜಾನಪದ ವಿದ್ವಾಂಸರುಗಳು ಜಾನಪದ ಕ್ಷೇತ್ರದ ಕೆಲಸ ಕಾರ್ಯದಲ್ಲಿ ಹಾದು ಹೋಗುವ ಸ್ಮರಣೀಯರು ಕ್ಯಾತನಹಳ್ಳಿ ರಾಮಣ್ಣನವರ ಬಗೆಗೆ ತಮ್ಮ ಅಭಿಪ್ರಾಯವನ್ನು ಈ ರೀತಿಯಾಗಿ ಅಭಿವ್ಯಕ್ತಿಸಿದ್ದಾರೆ. ಆಧಾರದಲ್ಲಿ ಅತಿಥಿ ಉಪಚಾರದಲ್ಲಿ ಅವರು ಎತ್ತಿದ ಕೈ ಸ್ವಲ್ಪ ಸಂಕೋಚ ಸ್ವಭಾವದವರು. ಆದರೂ ಕೂಡ ಸಂದರ್ಭ ಬಂದಾಗಲೆಲ್ಲ ಅವರು ನಮ್ಮ ಮನೆಗೆ ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಕರೀತಾಯಿದ್ರು. ಅವ್ರಿಗೆ ಕೆಲವು ತಿನಿಸುಗಳು ಭಾಳ ಇಷ್ಟವಾಗ್ತಾಯಿದ್ವು. ಆ ತಿನಿಸುಗಳನ್ನೇ ಅವರು ನಮಗೆ ಮಾಡಿಸ್ಕೊಡ್ತಾಯಿದ್ರು. ಅವ್ರ ಜೊತೆಯಲ್ಲಿ ನಾವು ಆ ತಿನಿಸುಗಳನ್ನ ಹಂಚಿಕೊಂಡು ಅಲ್ಲಿ ಮನೆಯಲ್ಲಿ ಸ್ವಂತ ಅವರ ಮನೆಯ ಒಬ್ಬ ಸದಸ್ಯರ ಹಾಗೇ ಇದ್ದು ಆತ್ಮೀಯವಾಗಿ ನಾವು ಅವ್ರ ಜೊತೆಯಲ್ಲಿ ಆ ದಿವಸವನ್ನು ಕಳೀತಾ ಇದ್ವಿ. ವಿಶೇಷವಾಗಿ ಅವರು ಶ್ರೀಮತಿಯವರು ಮತ್ತು ಮಕ್ಕಳು ಅವರೆಲ್ಲ ಕಲೆ ಸಾಹಿತ್ಯವನ್ನು ಪೋಷಿಸುವಂಥವ್ರು, ಪ್ರೀತಿಸುವಂಥವ್ರು. ಅವರಿಗೆ ಈ ಸಾಹಿತ್ಯದಲ್ಲಿ ಕಲೆಯಲ್ಲಿ ಆಸಕ್ತಿ ಇರುವಂಥವ್ರನ್ನ ಕಂಡ್ರೆ ವಿಶೇಷವಂತ ಗೌರವ. ನನಗೆ ಒಂಥರ ಮುಂದಿನ ಏರು ನಮ್ಮ ತಾಲೂಕಿನವರು. ಅವರನ್ನು ನೋಡುವುದಕ್ಕೆ ಮೊದಲೇ ಅವರನ್ನು ಕುರಿತು ಮತ್ತು ಅವರು ಬರೆದದ್ದನ್ನು ನಾನು ಓದಿದ್ದೆ. ಆಮೇಲೆ ನಾನು MA ಮಾಡೋದಕ್ಕಾಗಿ ಅಧ್ಯಯನ ಸಂಸ್ಥೆಗೆ ಸೇರಿಕೊಂಡಾಗ ರಾಮಣ್ಣವರ ಸಹವಾಸ, ಸಾಹಚರ್ಯ, ಸೌಖ್ಯ, ಪ್ರೀತಿ ಎಲ್ಲವೂ ಸಿಕ್ತು. ಅವರ ಕುಟುಂಬದಲ್ಲಿ ತುಂಬ ಪ್ರೀತಿಯಿಂದ ಅವರ ಆಪ್ತವಲಯದಲ್ಲಿ ಬದುಕುವಂಥ ಅವಕಾಶ ನನಗೆ ಸಿಕ್ತು. ಆದ್ದರಿಂದ ನನ್ನ ಬದುಕಿನ ಬಹಳ ದೊಡ್ಡ ಸಂತೋಷ ಅದು ಅಂತ ನಾನು ಭಾವಿಸಿದ್ದೇನೆ. ನನ್ನ ಮತ್ತು ಕ್ಯಾತನಹಳ್ಳಿ ರಾಮಣ್ಣವರ ಸ್ನೇಹ ಸಂಬಂಧಕ್ಕೆ ಬಹು ದೀರ್ಘಕಾಲದಲ್ಲಿ ಮುಕ್ಕಾಗದೆ ಉಳಿದುಕೊಂಡು ಬಂದಿರುವಂತಹ ಒಂದು ವೈಯಕ್ತಿಕ ಮತ್ತು ಸಾಹಿತ್ಯಿಕ ಸಂಬಂಧ ಅಂತ ಹೇಳಬೇಕು. ಇದು ಹೇಗೆ ಅಂದರೆ ಅವರ ಸಣ್ಣ ಕಥೆಗಳನ್ನು ಓದಿ ನಾನು ಮೆಚ್ಚಿ ಅವ್ರಿಗೆ ಬರೀತಾ ಇದ್ದೆ. ನನ್ನ ಮೆಚ್ಚಿನ ಕಥೆಗಾರರಲ್ಲೊಬ್ಬರು. ಅವರ ಕಥೆಗಳಲ್ಲಿ ಇದ್ದಂತಹ ಸಾಮಾಜಿಕ ಪ್ರಜ್ಞೆ ಮತ್ತು ವಿಶೇಷವಾಗಿ ಜನಪದೀಯ ವಿಚಾರಗಳು ನನಗೆ ಬಹಳ ಇಷ್ಟ ಆಗ್ತಿತ್ತು. ನಮ್ಮ HL ನಾಗೇಗೌಡರ ಬರವಣಿಗೆಯನ್ನು ಜ್ಞಾಪಿಸ್ತಿತ್ತು, G. ಶಂಪ ಅವರ ಬರವಣಿಗೆಯನ್ನು ಜ್ಞಾಪಿಸ್ತಾ ಇತ್ತು. ಆ ರೀತಿ ಅವರು ಸಣ್ಣ ಕಥೆಗಳಲ್ಲಿ ಬಹಳ ಪ್ರಮುಖವಾದಂಥ ಹೆಸರು. ಆಗ ನನಗೆ ನೆನಪಿರೋ ಹಾಗೆ ನಮ್ಮ ಗುರುಗಳಾದ ಸುಧಾಕರ್ ಅವರು ಇವರೆಲ್ಲ ಆ ಒಂದು ಜಾನ್ರಾದಲ್ಲಿ ಕಥೆಗಳನ್ನು ಬರೀತಾ ಇದ್ದರು. ಗ್ರಾಮೀಣ ಕಥೆಗಳು ಮತ್ತು ಅವುಗಳಲ್ಲಿ ಮೌಲ್ಯ ಪ್ರಜ್ಞೆಯನ್ನು ಎತ್ತಿಡಿತಕ್ಕಂಥ ಕಥೆಗಳಿತ್ತು. ಅವರು ನನ್ನ ವಿದ್ಯಾರ್ಥಿ ಮಾತ್ರವಲ್ಲ, ನನ್ನ ಆತ್ಮೀಯ ಸ್ನೇಹಿತರು. ಅವರ ಸಾಧನೆ ಬಗ್ಗೆ ಹೇಳೋದಾದರೆ ಜಾನಪದದ ವಿಷಯದಲ್ಲಿ ಅವರು ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ, ಕ್ಷೇತ್ರ ಕಾರ್ಯ ಮಾಡಿದ್ದಾರೆ. ಅವರಿಗೆ ಜಾನಪದ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಈಚೆಗೆ ಅವರದೊಂದು ಪುಸ್ತಕ ಬಂತು, ಜನಪದ ಸಾಹಿತ್ಯ ಚರಿತ್ರೆ ಹಾಗೆ ಅಂತ. ಭಾಳ ಒಳ್ಳೆಯ ಪುಸ್ತಕ.
ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣ ಅವರು ಹೆಸರಾಂತ ವಿದ್ವಾಂಸರು. ಜನಪದ ಸಾಹಿತ್ಯದಲ್ಲಿ ಭಾಳ ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. ಕ್ಷೇತ್ರ ಕಾರ್ಯ ಅನ್ನೋ ಪುಸ್ತಕ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಗದರ್ಶಿ ಕೃತಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವುದೇ ಕೆಲಸವನ್ನು ಅವರು ತೆಗೆದುಕೊಳ್ಳಿ, ಅದನ್ನು ತುಂಬ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ತಮ್ಮನ್ನು ಅದಕ್ಕೆ ಅರ್ಪಿಸ್ಕೊಳ್ಳುವಂಥ ಸ್ವಭಾವ ಅವ್ರದ್ದು. ಡಾಕ್ಟರ್ ರಾಮಣ್ಣ ಅವರು ಹೆಸರು, ಅಧಿಕಾರ ಇವ್ಯಾವುದಕ್ಕೂ ಆಸೆ ಪಡದೇ ಇರತಕ್ಕಂಥ ಒಬ್ಬ ವಿಶಿಷ್ಟ ವ್ಯಕ್ತಿ ಅಂತ ನನಗೆ ಯಾವಾಗಲೂ ಅನಿಸಿದೆ. ಅವ್ರು ಯಾವಾಗಲೂ ತಮ್ಮನ್ನು ಮುಂದೂಡ್ಕೊಳ್ಳೋದಾಗಲಿ, ಅಹಂನಿಂದ ಮೆರೆಯೋದಾಗಲಿ ಎಂದೂ ನಾನು ಅವರಲ್ಲಿ ಗಮನಿಸಿಲ್ಲ. ನನಗೆ ಕ್ಯಾತ್ನಳ್ಳಿ ರಾಮಣ್ಣ ಅವರು ಪರಿಚಯ ಆದ್ದು ಬಹುಶಃ 67ನೇ ಇಸ್ವಿ ಅಂತ ಅನಿಸುತ್ತೆ. 67-68ರಲ್ಲಿ. ಆವಾಗ ನಾನು PUC ಫೇಲ್ ಆಗಿದ್ದೆ. ಮತ್ತು ಆದರೆ ಕಥೆ ಬರೀತಿದ್ದೆ. ಹಾಗಾಗಿ ನನಗೆ ಹಾಲ್ನಳ್ಳಿ ಕೃಷ್ಣ, ಹೆಸರಳ್ಳಿ ರಾಮಣ್ಣ ಇವರ ಮತ್ತು ಸೂರಮಾಕಾಂತ ಇವ್ರ ಸರ್ಕಲ್ ಸಿಕ್ತು ನನಗೆ, ಸಾಹಿತ್ಯಗಳದ ಸರ್ಕಲ್. ಅದು ವಿಸ್ತರಿಸ್ಕೊಳ್ತು ಮುಂದೆ. ಆವಾಗ ಕ್ಯಾತ್ನಳ್ಳಿ ರಾಮಣ್ಣ ಪರಿಚಯ ಆದರು. ಅವರು ನಾನು 3 ತಿಂಗಳ ಕಾಲ ನಂಜನಗೂಡಿನಲ್ಲಿ ವಿದ್ಯಾಪೀಠದಲ್ಲಿ ವಯಸ್ಕರ ಶಿಕ್ಷಣ ಸಮಿತಿಗೆ ಒಂದು ಪುಸ್ತಕಗಳನ್ನ ಬರೆಯೋಕ್ಕೆ, ವಯಸ್ಕರಿಗೆ ಪುಸ್ತಕ ಬರೆಯೋದಕ್ಕೆ ಟ್ರೈನಿಂಗ್ ಇತ್ತು ಮತ್ತು ಬರೆಸ್ತಾ ಇದ್ದರು. ಅಲ್ಲಿ ಅವರು ಬಂದಿದ್ದರು, ನಾನು ಬಂದಿದ್ದೆ. ನನಗೆ ಕೃಷ್ಣ ಹಾಲ್ನಳ್ಳಿ ರೆಕಮೆಂಡ್ ಮಾಡಿಬಿಟ್ಟು ಕಳಿಸಿದ್ದು. ಹೆಂಗೆ ಅಂದರೆ ಅಟ್ಲೀಸ್ಟು ಊಟಕ್ಕೆ ತೊಂದರೆ ಇತ್ತು ಅವಾಗ ನಮಗೆ. ಅವಾಗ ಅಲ್ಲಿ 3 ತಿಂಗಳ ಕಾಲ ಒಳ್ಳೆ ಊಟ ಸಿಗುತ್ತೆ, ಹೋಗಪ್ಪ ಹೆಂಗೋ ಬರೀತೀಯ ಅಂತ ಹೇಳ್ಬಿಟ್ಟು ಹಾಲ್ನಳ್ಳಿ ಕೃಷ್ಣ ನನಗೆ ಕಳಿಸಿದ್ದಲ್ಲಿ. ರಾಮಣ್ಣ ಒಂಥರದ ಮಾತಾಡ್ತಿದ್ರು, ಆದರೆ ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಮತ್ತು ಯೋಚನೆ ಮಾಡಿ ಮಾತಾಡ್ತಾಯಿದ್ರು ಅವರು. ಮತ್ತು ಅವರು ಪ್ರಚಾರಕ್ಕಾಗೋ ಅಥವಾ ಮಾತಿನ ಚಪಲಕ್ಕಾಗೋ ಮಾತಾಡ್ತಾ ಇರಲಿಲ್ಲ. ಯಾವುದು ಕಂಟೆಂಟ್ ಇತ್ತೋ, ಯಾವುದು ವಸ್ತು ಇತ್ತೋ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಅವ್ರಿಗೆ ಮತ್ತು ಜೊತೆಗೆ ಒಂದು ಪ್ರಾಮಾಣಿಕತೆ ಇತ್ತು ಅವ್ರ ಮಾತುಗಳಲ್ಲಿ. ನಂತರ ನಾನು ನಿಧಾನವಾಗಿ ಕಥೆಗಾರನಾಗಿ ನನ್ನನ್ನು ನಾನು ಕಂಡುಕೊಳ್ತಾ ಹೋದಾಗೆ ನಾನು ಗ್ರಾಮಮುಖಿ, ನಗರಮುಖಿ ಮತ್ತು ಪ್ರೇಮಮುಖಿ ಈ ಥರದ 3 ವಿಭಾಗಗಳಲ್ಲಿ ಕಥೆಗಳನ್ನು ಬರೀತಾ ಹೋದೆ. ಕೆಲವಾರು ಗ್ರಾಮಮುಖಿ ಕಥೆಗಳನ್ನು ನಾನು ಬರೆದೆ. ನನ್ನ ವಿಷಯ ಆಗಿರಲಿ, ಮುಖ್ಯವಾಗಿ ನಾನು ಯಾವ ಬರವಣಿಗೆಯನ್ನು ನಾನು ಒಂದು ಕಥೆ ಪತ್ರಿಕೆಯಲ್ಲಿ ಬಂತು ಅಂದರೆ ರಾಮಣ್ಣನವ್ರದ್ದು ಮುಂದಿನ ವಾರ ಪ್ರತಿಕ್ರಿಯೆ ಸಿದ್ಧವಾಗಿರ್ತಾ ಇತ್ತು. ಬಹುಶಃ ಅಷ್ಟು ಪ್ರೀತಿಯಿಂದ ಅಂತಃಕರಣಪೂರ್ವಕವಾಗಿ ನನ್ನನ್ನು ಅನುಸರಿಸುತ್ತಾ, ನನ್ನ ಬರವಣಿಗೆಯನ್ನು ಗಮನಿಸ್ತಾ, ಮೆಚ್ಚುತ್ತಾ, ಪ್ರೀತಿಸುತ್ತಾ ಬಂದಂಥ ಮತ್ತೊಬ್ಬ ಬರಹಗಾರ ನಿಜಕ್ಕೂ ಇಲ್ಲ ಅಂತ ಹೇಳಬೇಕು. ಬೇರೆಯವರು ಬಂದಿರ್ತಾರೆ, ಅದೊಂದು ಸಂದರ್ಭ, ಒಂದು ಕಥೆಗೆ ಮಾತನಾಡ್ತಾರೆ, ಹೊರಟೋಗ್ತಾರೆ, ಮತ್ತು ಆ ಥರದ ತಂತು ಮುಂದುವರಿಯೋದಿಲ್ಲ. ಬಟ್ ರಾಮಣ್ಣನವರು ಅಲ್ಲಿಂದ ಇಲ್ಲಿ ತನಕ ನನ್ನ ಕಡೆಯ ಮೊನ್ನೆ ಬಂದಂಥ ಒಂದು ಪ್ರಜಾವಾಣಿಯ ವಿಶೇಷಾಂಕದ ಪ್ರಶಸ್ತಿ ಪಡೆದ ಕಥೆಯನ್ನು ಕೂಡ ಅವರು ಓದಿ ಪ್ರತಿಕ್ರಿಯಿಸಿದರು. ಇದು ಒಂದು ರೀತಿಯಲ್ಲಿ ಸಾಹಿತ್ಯಕ್ಕೆ ಸಂಬಂಧವಾದರೆ ಸಾಹಿತ್ಯೇತರವಾಗಿ ನಮ್ಮ ನಾಗ್ತಿಹಳ್ಳಿಲಿ ನಾವು ಏನಾದರೂ ಕಾರ್ಯಕ್ರಮ ಮಾಡಲಿ, ಅದು ಸಂಬಂಧಪಟ್ಟಂಥ ಒಂದು ಪೋಸ್ಟಿಂಗ್ ನೋಡಿದರೆ ತಕ್ಷಣ ಮೆಚ್ಚುಗೆಯಿಂದ ನೀವು ತುಂಬ ಕೆಲಸ ಮಾಡ್ತಿದ್ರಿ, ಇಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ, ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ನಡುವಿನ ಬರಹಗಾರರಲ್ಲಿ ನೀವು ಭಾಳ ಮುಖ್ಯ ಅಂತ ಹೇಳಿ ಬೆನ್ನು ತಟ್ಟಿ ನಮ್ಮನ್ನು. ಈಗ ಏನಾಗಿದೆ ಅಂತಂದರೆ ಕೆಲವರು ಪ್ರತಿಕ್ರಿಯಿಸ್ತಾರೆ, ಕೆಲವರು ಪ್ರೀತಿಯನ್ನು ಒಳಗಿಟ್ಕೊಳ್ತಾರೆ, ಕೆಲವರು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ರಾಮಣ್ಣವರು ಒಂದನ್ನು ಓದಿದರೆ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡೋದು. ಅದು ಸೋಷಿಯಲ್ ಮೀಡಿಯಾದಾಗಲಿ, ಫೇಸ್ಬುಕ್ಕಲ್ಲಿ ನೋಡಲಿ ಅವರು, ಅಥವಾ ವಾಟ್ಸಪ್ನಲ್ಲಿ ನನ್ನ ಮೆಸೇಜ್ಗಳನ್ನು ನೋಡಲಿ, ನಾನು ಕೂಡ ಅವರಿಗೆ ಒಂದು ರೀತಿಯ ಸಾಹಿತ್ಯಿಕ ಸಂಬಂಧ ಎಂದೂ
ತಪ್ಪದ ಹಾಗೆ ಒಂದು ಲೂಪ್ನಲ್ಲಿ ಇಟ್ಕೊಂಡು ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಮೆಸೇಜನ್ನು ಕಳಿಸ್ತಿರ್ತೀನಿ. ಪೊಲಿಟಿಕಲ್ ಮೆಸೇಜಸ್ಸು, ವಿಲೇಜಿಗೆ ಸಂಬಂಧಪಟ್ಟಂಥದ್ದು ಇದೆಲ್ಲ. ಹೀಗಾಗಿ ನನಗೆ ಅವರ ಹತ್ತಿರದ ಬಂಧುಗಳು ಕೂಡ ಅದು ಬಂಧುತ್ವ ಬೇರೆ. ಇದು ಸಾಹಿತ್ಯಿಕ ಬಂಧುತ್ವ, ಸಾಮಾಜಿಕ ಬಂಧುತ್ವ. ಈ ವಿಷಯದಲ್ಲಿ ರಾಮಣ್ಣವರು ನನ್ನ ಅತ್ಯಂತ ಆಪ್ತ ಹಿತೈಷಿ ಹಿರಿಯ ಗೆಳೆಯ. ಕ್ಯಾತ್ನಳ್ಳಿ ರಾಮಣ್ಣವ್ರದ್ದು ನಡೆದಿರೋ ಕತೆ ಹೇಳ್ತೀನಿ. ಅವರು ಒಂದ್ಸಲಿ ಗದ್ದೆ ಹತ್ರಕ್ಕೆ ಹೋಗ್ಬೇಕಾಯ್ತು, ಸೈಕಲ್ ಬೇಕಾಯಿತು. ಬಾಡಿಗೆ ಶಾಪ್ಗೆ ಹೋಗಿ ಸೈಕಲ್ ಕೇಳಿದ್ರು. ಅವ್ರಿಗೆ ನೀವು ಯಾರೋ ಪರಿಚಯ ಇಲ್ಲ ಅಂದ್ಬಿಟ್ಟ. ಅದನ್ನು ಅವ್ರು ಅಲ್ಲೇ ಹೇಳಲಿಲ್ಲ, ಇನ್ನೊಂದು ದಿವಸ ನನಗೆ ಹೇಳೋರು. ನನಗೂ ನಕ್ಕು ಅದನ್ನು ಭಾಳ ಕಡೆ ಹೇಳಿದೆ. ಅಂದರೆ ಅವ್ರು ಯಾರನ್ನೂ, ಈಗ ನಾನೇನು ಮಾಡ್ತೀನಿ, ನಾನು ಗೊತ್ತಿಲ್ವನೇ ಊರಿಗೆ ಡಾಕ್ಟ್ರ್ ಕಣೆ, ನಾನು MBBS ಮಾಡೋದು ಅಂತ ನಾನು ಬಿಡ್ತೀನಿ. ಬಟ್ ಅವರಲ್ಲಿ ಅಷ್ಟು ಹಾಮ್ ಇರಲಿಲ್ಲ. ಅದು ನಿಜವಾಗ್ಲೂ ನಮ್ಮಂಥವ್ರಿಗೆ ಒಳ್ಳೆ ಪಾಠ, ಅದು ಕಲಿಬೇಕು ವಯನಿಂದ ಅಂತ ನನಗನ್ನಿಸ್ತೇವೆ. ಸದ್ದು ಗದ್ದಲ ಇಲ್ಲದೆ ಒಬ್ಬರು ವಿದ್ವಾಂಸರು ಕೆಲಸ ಮಾಡುವ ಬಗೆ ಹೇಗೆ ಅನ್ನುವುದಕ್ಕೆ ಕ್ಯಾತ್ನಳ್ಳಿ ರಾಮಣ್ಣವರು ಒಂದು ಉದಾಹರಣೆ. ಅವರಿಗೆ ಲೌಕಿಕವಾಗಿ ಅವರ ವೃತ್ತಿ ಬದುಕಿನಲ್ಲಿ ಸಿಗಬೇಕಾದ ಯಾವ ಅವಕಾಶಗಳು ಸರಿಯಾಗಿ ಸಿಗದೇ ಇದ್ದರೂ ಕೂಡ ಜನಗೌರವವನ್ನು ಅಗಾಧವಾಗಿ ಸಂಪಾದನೆ ಮಾಡಿದರು. ಅದಕ್ಕೆ ಬಹಳ ಮುಖ್ಯವಾದದ್ದು ಅವರಿಗಿದ್ದಂಥ ಸಂಯಮ ಮತ್ತು ಸಹಿಷ್ಣುತೆ. ರಾಮಣ್ಣವರು ಬಹಳ ಗಮನಾರ್ಹವಾದ ಕೆಲಸ ಮಾಡಿದ್ದಾರೆ. ಜನಪದದಲ್ಲಂತೂ ತುಂಬ ಗಮನಾರ್ಹವಾದ ಕೆಲಸ, ಅದು ಗಣ್ಯವಾದ ಕೆಲಸ. ಕಥೆಗಳಲ್ಲಿಯೂ ಬಹಳ ಒಳ್ಳೆಯ ಕಥೆಗಳನ್ನು ಬರೆದು ಒಳ್ಳೆಯ ಕಥಾಲೇಖಕರಾಗಿದ್ದಾರೆ ರಾಮಣ್ಣವರು. ಜನಪದದ ಬೇರೆ ಬೇರೆ ಎಕ್ಸ್ಟೆನ್ಷನ್ಸ್, ವಿಸ್ತರಣೆ ಇರುತ್ತಲ್ಲ, ಅಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ನಾಟಕಗಳನ್ನ ಮಾಡಿದ್ದಾರೆ, ನಾಟಕಗಳನ್ನ ಬರೆದಿದ್ದಾರೆ. ಅವರೇ ಬರೆದ ಒಂದು ನಾಟಕ ಹಲಗಲಿಯೇ ಬೇಡರು, ಅದರಲ್ಲಿ ನಾನು ಪ್ರಧಾನ ಪಾತ್ರ ವಹಿಸಿ ನಾನು ನಿರ್ವಹಣೆ ಮಾಡಿದ್ದೇನೆ. ಆ ದಿನಗಳಲ್ಲಂತೂ ಪ್ರತಿದಿನವೂ ಅವರನ್ನು ಭೇಟಿಯಾಗ್ತಿದ್ವು. ಆಮೇಲೆ ನಾಟಕಕ್ಕೆ ಏನೇನು ಬೇಕು ಅನ್ನೋದನ್ನು ಅಲ್ಲಲ್ಲಿ ಅವರು ಬರಿತಾ ಇದ್ದದ್ದು, ಅಲ್ಲಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದದ್ದು, ಆಲೋಚಿಸ್ತಾ ಇದ್ದದ್ದು, ಇದೆಲ್ಲವನ್ನು ನಾನು ಕಣ್ಣಾರೆ ನೋಡಿದವನು. ಅವರ ಮಕ್ಕಳನ್ನು ನಾನು ಎತ್ತಿ ಆಡಿಸಿದ್ದೇನೆ, ಅವ್ರ ಜೊತೆಗೆ ನಾನು ಬೆಳೆದಿದ್ದೇನೆ. ಬಹಳ ಸಂತೋಷದ ಸಮಯವನ್ನು ಅವ್ರ ಜೊತೆ ನಾನು ಕಳೆದಿದ್ದೇನೆ. ಅವರ ಶ್ರೀಮತಿ ರುಕ್ಮಿಣಿಯವರು ನನಗೆ, ನನ್ನ ಅಕ್ಕ ಅಂತ ಕರಿತೀನಿ, ಅಕ್ಕನೇ ಅವರು. ಅಷ್ಟು ಪ್ರೀತಿಯಿಂದ ನನಗೆ ಒಂದು ಸೌಜನ್ಯದ ಸಂತೋಷವನ್ನು ಕೊಟ್ಟಿದ್ದಾರೆ. ಅವರನ್ನು ಯಾವ ಬಗೆಯಲ್ಲಿ ನಾನು ನನ್ನ ಬದುಕಿನಲ್ಲಿ ಗೌರವಿಸಬೇಕು ಗೊತ್ತಿಲ್ಲ, ಆದರೆ ನನ್ನ ಬದುಕನ್ನು ತಿದ್ದಿದಂಥ, ನನ್ನ ನಡವಳಿಕೆಯನ್ನು ತಿದ್ದಿದಂಥ ಕೆಲವೇ ಹೆಸರುಗಳಲ್ಲಿ ರಾಮಣ್ಣವ್ರದ್ದು ಕೂಡ ಒಬ್ಬರು. ಮತ್ತು ನನಗೆ ಸಂತೋಷವನ್ನು ಕೊಟ್ಟಂಥ ಒಡನಾಟಗಳಲ್ಲಿ ರಾಮಣ್ಣನವರ ಅವರ ಕುಟುಂಬದ ಒಡನಾಟ ಕೂಡ ಒಂದು. ನಮ್ಮ ತಂದೆ ದೇವೇಗೌಡರು ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾಯಿದ್ರು. ಏಕೆಂದರೆ ಜಾನಪದ ವಿಭಾಗದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ಜನಪದ ಸಾಹಿತ್ಯದ ಬಗ್ಗೆ ಎಲ್ಲ ಅಂತ ಹೇಳ್ತಿದ್ರಲ್ಲಿ. ಮತ್ತು ನಾನು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಆದಾಗ ಕನ್ನಡ ಅಧ್ಯಯನ ಸಂಸ್ಥೆಗೆ ಹೋಗ್ತಾ ಇದ್ದಾಗ ರಾಮಣ್ಣವ್ರು ಯಾವಾಗ ಸಿಗ್ತಾಯಿದ್ರಲ್ಲಿ. ಅವರು ಭಾಳ ಸೌಮ್ಯವಾದ ವ್ಯಕ್ತಿಯವರು, ಯಾವ ಹೆಚ್ಚಿಗೆ ಮಾತಾಡ್ತಿರಲ್ಲ, ಭಾಳ ಸೌಮ್ಯ ಮತ್ತು ಹೆಚ್ಚು ಮಾತು ಇರಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಕುವೆಂಪು ವಿದ್ಯಾಪರಿಷತ್ತಿನ ವೈಸ್ ಪ್ರೆಸಿಡೆಂಟಾಗಿ ಬಂದಿದ್ದಾಗ ಈಗ ಹೆಚ್ಚಿನ ಸಂಪರ್ಕ ಇದೆ. ಅವ್ರು ಈಗಲೂ ಅಷ್ಟೇ ಹೆಚ್ಚಿಗೆ ಮಾತಾಡಲ್ಲ. ಬಹುಶಃ ಅವರ ಬೇಸಿಕ್ ಸ್ವಭಾವನೆ ಅಷ್ಟು ಬೇರೆಯವರಂಗೆ ಒಡಬಡಿಕೆ ಮಾತಿಲ್ಲ. ಸರಳ ವ್ಯಕ್ತಿ ಮತ್ತು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ಅವರೀಗ ವಿಶ್ರಾಂತರ ರಿಟೈರ್ ಆದಮೇಲೆ ಕೂಡ ಅವರು ಸಾಕಷ್ಟು ಕೆಲಸ ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ. ಸಭ್ಯತೆ, ಸಜ್ಜನಿಕೆ ಎನ್ನುವಂತಹ ಶಬ್ದಗಳಿಗೆ ನಿಘಂಟುಕಾರರು ಕೊಟ್ಟಿರ್ತಕ್ಕಂಥ ಅರ್ಥಗಳ ಜೊತೆಗೆ ನಾನು ಇನ್ನೊಂದು ಅರ್ಥ ಸೇರಿಸಬೇಕು ಅಂತ ಇಚ್ಛಿಸ್ತೇನೆ. ಅದೆಂದರೆ ನಮ್ಮ ಆತ್ಮೀಯ ಡಾಕ್ಟರ್ ಕ್ಯಾತ್ನಳ್ಳಿ ರಾಮಣ್ಣವ್ರನ್ನ ನಾನು ಅತ್ಯಂತ ಪ್ರೀತ್ಯಾದರಗಳಿಂದ ಮೊದಲಿಂದ ನೋಡ್ಕೊಳ್ತಾ ಬಂದಿದ್ದೇನೆ. ಅವರು ನನ್ನ ಬಗ್ಗೆ ಅಷ್ಟೇ ಅಭಿಮಾನ ತೋರಿಸ್ತಾ ಇದ್ದಾರೆ. ಈ ಆತ್ಮೀಯತೆಗೆ ಕಾರಣ ಕೇವಲ ನಾವಿಬ್ಬರು ಜಾನಪದ ಅಂಗಳದಲ್ಲಿದ್ದೇವೆ ಅನ್ನೋ ಒಂದೇ ಕಾರಣವಲ್ಲ. ಬಹಳ ಮುಖ್ಯವಾದ್ದು ಅವರು ಜಾನಪದ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಆಳವಾದ ಗಂಭೀರವಾದಂತಹ ಅಧ್ಯಯನ. ಮತ್ತೊಂದು ಕಾರಣ ಅಂತಂದರೆ ಅವರು ಜಾನಪದ ಕ್ಷೇತ್ರಕ್ಕೆ ಸಲ್ಲಿಸಿರ್ತಕ್ಕಂಥ ಸ್ವಹಿತ ಮೀರಿದ ಸೇವೆಗಾಗಿ ನಾನು ಕನ್ನಡ ಜಾನಪದ ಅಕಾಡೆಮಿಯ ಅಧ್ಯಕ್ಷನಾಗಿದ್ದಾಗ
2-3 ಗ್ರಂಥಗಳನ್ನು ತಂದು ಅವರು, ಅದು ಕನ್ನಡ ಜಾನಪದ ನಿಘಂಟು ಗ್ರಂಥ, ಅದು 3 ಸಂಪುಟಗಳಲ್ಲಿ ಪ್ರಕಟವಾಯಿತು. ಆ 3 ಸಂಪುಟಕ್ಕೆ ಸಂಪಾದಕ ಮಂಡಳಿಯಲ್ಲಿ ನಮ್ಮ ಡಾಕ್ಟರ್ ಕ್ಯಾತ್ನಹಳ್ಳಿ ರಾಮಣ್ಣವರು ಇದ್ದರು. ಅವರು ಆಗ ಆ ಕೆಲಸಕ್ಕೆ ತೋರಿಸಿದಂತಹ ಶ್ರದ್ಧೆ, ಆಸಕ್ತಿ, ವಹಿಸಿದ್ದ ಶ್ರಮ ನಿಜಕ್ಕೂ ನಾನು ಅದನ್ನು ಕಣ್ಣಾರೆ ಕಂಡು ಮನ ತುಂಬಿಕೊಂಡಿದ್ದೇನೆ. ಹಾಗಾಗಿ ಅವರ ಬಗ್ಗೆ ನನಗೆ ತುಂಬ ಪ್ರೀತಿ ಆದರ. ಜಾನಪದ ಕ್ಷೇತ್ರದಲ್ಲಿ ರಾಮಣ್ಣನವರು ಮಾಡಿರುವ ಕೆಲಸಗಳಿಗೆ ಆರಿಸಿ ಬಂದ ಪ್ರಶಸ್ತಿಗಳು ಹಲವಾರು. ಅವರ ಗೊಂದಲಿಗರು ಒಂದು ಅಧ್ಯಯನ, ಜಾನಪದ ನಿಘಂಟು, ಕ್ಷೇತ್ರ ಕಾರ್ಯದ ಹಾದಿಯಲ್ಲಿ ಈ ಪುಸ್ತಕಗಳಿಗೆ ಜಾನಪದ ಅಕಾಡೆಮಿಯ ಪುಸ್ತಕ ಬಹುಮಾನ ಬಂದಿದೆ. ಕ್ಷೇತ್ರದ ಹಾದಿಯಲ್ಲಿ ಗ್ರಂಥಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಗಿರಿಗೌಡರ ರುದ್ರಪ್ಪ ದತ್ತಿ ಬಹುಮಾನ ಬಂದಿದೆ. ಇವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಜಾನಪದ ತಜ್ಞ ಪ್ರಶಸ್ತಿ ನೀಡಿ ಗೌರವಿಸಿದೆ. ಡಾಕ್ಟರ್ ಜಿ ಶಂಪ ಜಾನಪದ ಪ್ರಶಸ್ತಿ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ, ಹಲವಾರು ಗೋಷ್ಠಿಗಳ ಉದ್ಘಾಟನೆ, ಅಧ್ಯಕ್ಷತೆಯನ್ನು ವಹಿಸಿ ತಮ್ಮದೇ ಆದಂತಹ ಜಾನಪದ ಕ್ಷೇತ್ರದ ಜ್ಞಾನವನ್ನು ಪಸರಿಸಿದವರು. ಇವರಿಗೆ ಕಿರೀಟವಿಟ್ಟಂತೆ ಜಾನಪದ ಕ್ಷೇತ್ರದ ಅವಿರತ ಸೇವೆಗೆ ಜಾನಪದ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಿದೆ. ಕುವೆಂಪು ವೈಚಾರಿಕ ಚಿಂತನೆಯ ಪ್ರಭಾವಕ್ಕೆ ಒಳಗಾದ ರಾಮಣ್ಣನವರು ಮಂತ್ರ ಮಾಂಗಲ್ಯದ ಮೂಲಕ ವಿವಾಹವಾದವರು. ಸರಳ ಸುಂದರಿ ರುಕ್ಮಿಣಮ್ಮನವರನ್ನ 1973ರಲ್ಲಿ ವಿವಾಹವಾಗುತ್ತಾರೆ. ಇಬ್ಬರು ಸುಪುತ್ರಿಯರು ನಾಟ್ಯ ಸರಸ್ವತಿಯರು. ನಾನು ಮೊದಲು ಅವರನ್ನ ನಾನು ಮದುವೆ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಕಾಲೇಜಿಂದ ಬಂದಾಗ ಇವ್ರ ಮನೆಯಲ್ಲಿದ್ದರು. ಅಂದರೆ ಇವ್ರ ಸೋದರ ಮಾವನ ಮಗ ಮತ್ತು ನಮ್ಮ ತಂದೆ, ಇವರು 3 ಜನನೂ ಕುಂತಿ ಬೆಟ್ಟಕ್ಕೇನೋ ಹೋಗಿದ್ದು. ಮಾಮೂಲಿ ಫ್ರೆಂಡಾಗಿದ್ದಾರಂತೆ ನಮ್ಮ ತಂದೆ. ಆವಾಗ ಮನೆಗೆ ಬಂದಾಗ ಮಾಮೂಲಿ ಬಂದಿದ್ದಷ್ಟೇ. ಇವರು ನಾನು ನೋಡೋಕ್ಕೆ ಬಂದಿದ್ದಾರೆ ಅಂತನೋ ಅಥವಾ ನನಗೆ ಮದುವೆ ಮಾಡ್ತಾರೆ ಅಂತನೋ ನನಗೆ ಗೊತ್ತಿಲ್ಲ. ಹಂಗಾಗಿ ಬಂದು ಹೋದಾಗಲೇ ಫಸ್ಟ್ ಟೈಮು. ಅವಾಗ ಮನೆಯಲ್ಲಿ ಹಿಂಗೆ ಮಕ್ಕಳಿಗೆ ಅಂತ ಇವರು ಶಂಕರ ಪೋಳಿ ಮಾಡಿದರು. ಅದನ್ನು ಹಿಂಗೆ ಬಂದಾಗ ಎಲ್ರಿಗೂ ಕೊಡೋ ಥರ ಕೊಟ್ಟಿದ್ದೆ. ಅಷ್ಟು ಬಿಟ್ಟು ಅಂದರೆ ನಾನು ಇವ್ರು ನನ್ನನ್ನು ನೋಡೋಕೆ ಬಂದಿದ್ದಾರೆ ಅಂತ ನನಗೆ ಖಂಡಿತ ಅವತ್ತು ಗೊತ್ತಿರಲಿಲ್ಲ. ಅದಾದಮೇಲೆ ನಮ್ಮ ದೊಡ್ಡಪ್ಪ, ಇವರು ತುಂಬ ಕುಟುಂಬ ನಮ್ಮ ತಂದೆಯವ್ರದ್ದು. ನಮ್ಮ ದೊಡ್ಡಪ್ಪನ ಹತ್ರ ಅಪ್ಪ ಮಾತಾಡಿ, ನಮ್ಮ ತಂದೆ ಮಾತಾಡಿ ಅದೆಲ್ಲ ಆಗಿ ನನ್ನನ್ನು ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗಿದ್ದೆ ನನಗೆ ತುಂಬ ದಿನಗಳಾದ ಮೇಲೆ. ಅಪ್ಪನ ಬಗ್ಗೆ ಯೋಚನೆ ಮಾಡಿದರೆ ಅವರ ನಮ್ಮ ಬಾಲ್ಯದಲ್ಲಿ ಅವ್ರು ಹೇಗಿದ್ದರು ಅಂತಂದರೆ ಅವ್ರು ತುಂಬ ಒಂದು ಸ್ವೀಟ್ ಅಪ್ಪ. ಆದರೆ ನಮ್ಮನ್ನು ಓದ್ಸೋಕ್ಕೆ ಬರೋರು, ಕೆಲಸತಿ ಓದ್ಸೋಕ್ಕೆ ಬರುವಾಗ ಬಹಳ ಸ್ಟ್ರಿಕ್ಟ್ ಅಪ್ಪ ಅವರು. ಯಾವ ಮಟ್ಟಕ್ಕೆ ಸ್ಟ್ರಿಕ್ಟಾಗಿರ್ತಿದ್ರು ಅಂದರೆ ಅವ್ರಿಗೆ ಕಾಕ ಕಿಕ್ಕಿ ಅಂತ ಹೇಳ್ತಿದ್ವಿ ನಾವು. ಅದು ಸರಿ ಹೋಗ್ತಿರ್ಲಿಲ್ಲ. ಕಾಕೆ ತಲ್ಕೊಟ್ರೆ ಕಾಕಿಲಿ ಹಂಗೆ ಹೇಳಬೇಕಿತ್ತು. ಅದು ಹೊರಡ್ತಿರ್ಲಿಲ್ಲ ನಮಗೆ. ಕನ್ನಡ ತಪ್ಪು ಹೇಳ್ತಾ ಇದ್ದೀರಾ ನೀವು, ಕನ್ನಡ ಕಲಿಯೋಕ್ಕಾಗ್ತಿರ್ಲಿಲ್ವಾ ಅಂತ ಜೋರು ಮಾಡೋರು. ಅಲ್ಲಿ ನನಗೆ ಶುರು ಆಗೋದು ಅಳು. ನನ್ನ ನೋಡ್ಬಿಟ್ಟು ನನ್ನ ತಂಗಿ ಮುಂದಕ್ಕೆ ಏನು ಓದೋದಾಗ್ತಿರ್ಲಿಲ್ಲ. ಕಾಕೆ ತಲ್ಕೊಟ್ರೆ ಅಲ್ಲಿಂದ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅಲ್ಲೇ ಇಬ್ಬರು ಅಳು. ಯಾಕೆಂದರೆ ಬೀಳ್ತಿತ್ತು ಕನ್ನಡ ತಪ್ಪು ಮಾಡಿದ್ರೆ ಅಂತ. ಆ ಥರ ನಮ್ಮಪ್ಪಂದು. ಸೊ ಅವರು ಓದಿಸಿದ್ದನ್ನು ನಾವು ಕಾಕಲ್ ಕಟ್ಲು ಬಿಟ್ರೆ ಇನ್ನೇನು ನೆನಪಾಗಲ್ಲ ಅವರು. ತಾತ ನನ್ನೊಬ್ಳ ಜೊತೆ ಅಂತಲ್ಲ, ನಮ್ಮ 4 ಜನ ಜೊತೆನೂ ತುಂಬ ಜೆಂಟಲ್ ಮೊದಲಿಂದನೂ. ಚಿಕ್ಕವರಿದ್ದಾಗ ನನಗಿನ್ನೂ ನೆನಪಿದೆ, ನನಗೆ ಕನ್ನಡದಲ್ಲಿ ಪೋಯಮ್ ರೈಟಿಂಗು ಕಾಂಪಿಟೇಷನ್ಸ್ ಇರ್ತಾಯಿತ್ತು ಸ್ಕೂಲಲ್ಲಿ. ಅದರಲ್ಲೆಲ್ಲ ನಂಗೆ ಫಸ್ಟ್ ಪ್ರೈಸ್ ಬಂದಾಗ ನಾನು ಫಸ್ಟ್ ಬಂದ್ಬಿಟ್ಟು ತಾತಂಗೆ ತೋರಿಸ್ತಾ ಇದ್ದಿದ್ದು. ನಂಗೆ ತಾತ ಅದು ನೋಡಿ ಫಸ್ಟ್ ಪ್ರೈಸ್ ಬಂದಿದೆ ನನಗೆ ಅಂತ. ಅದಾದಮೇಲೆ ನೆಕ್ಸ್ಟ್ ಟೈಮ್ ಈ ಥರ ಮಾಡು, ನೆಕ್ಸ್ಟ್ ಟೈಮ್ ಈ ಥರ ಬರಿ ಅಂತೆಲ್ಲ ತಾತ ಹೇಳ್ಕೊಟ್ಟಿದ್ದು ನೆನಪಿದೆ. ಅದು ಬಿಟ್ಟು ಹಬ್ಬಗಳು ಬಂದಾಗ ತಾತಂಗೆ ನಾವು ಲಂಗ ಹಾಕ್ಕೊಂಡು, ಸೀರೆ ಹಾಕ್ಕೊಂಡು, ಹೂ ಹಾಕ್ಕೊಂಡು ಬಂದರೆ ತಾತಂಗೆ ತುಂಬ ಖುಷಿ ಆಗೋದು. ಅದೊಂದು ತುಂಬ ನೆನಪಿದೆ ನನಗೆ. ನಾ ಕಂಡಂತೆ ನಮ್ಮಪ್ಪ ಹೇಳೋಕೆ ಬಹಳಷ್ಟಿದೆ. ಆದರೆ ಅದೆಲ್ಲ 1 ನಿಮಿಷ 2 ನಿಮಿಷದಲ್ಲಿ ಹೇಳಿ ಮುಗಿಸೋಕೆ ಆಗೋದಿಲ್ಲ. ಅಪ್ಪ ನಮ್ಮ ಜೊತೆ ಹೇಗಿದ್ರು ಅಂತ ಆ್ಯಕ್ಚುಲಿ ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಒಂದೊಂದು ಇನ್ಸಿಡೆಂಟ್ನೂ ತುಂಬ
ಕಣ್ಣಲ್ಲಿ ಈಗಲೂ ನೀರು ಬರುತ್ತೆ. ಎಲ್ರಂತಲ್ಲ ನಮ್ಮಪ್ಪ. ಅವರು ತೋರಿಸ್ತಾ ಇದ್ದಿದ್ದು ಪ್ರೀತಿ ಹೇಗಿತ್ತು ಅಂತಂದರೆ, ಮೊದಲು ನಾವು ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡಿದಾಗ ಅಪ್ಪನ ಹತ್ರ ಸೈಕಲ್ ಇದ್ದಿದ್ದು. ಈಗ ಸಾಮಾನ್ಯವಾಗಿ ಸೈಕಲ್ ಅಂತಂದರೆ ನಾನು ನಮ್ಮ ಅಕ್ಕ ಇಬ್ಬರನ್ನೂ ಕೂರಿಸ್ಕೋಬೇಕಾಗಿತ್ತು. ಮುಂದೆ ಏನು ಸ್ಟ್ಯಾಂಡ್ನಲ್ಲಿ ಒಬ್ಳು ಕೂತ್ಕೋಬೇಕು, ಹಿಂದೆ ಸ್ಟ್ಯಾಂಡ್ನಲ್ಲಿ ಒಬ್ಳು ಕೂತ್ಕೋಬೇಕು. ಮುಂದೆ ಬರೀ ಪೈಪ್ ಥರ ಇರ್ತಿತ್ತಲ್ವ, ಆ ಸೈಕಲ್ನಲ್ಲಿ ಹೇಗೆ ಕೂತ್ಕೊಳ್ಳೋಕ್ಕಾಗತ್ತೆ? ಸೊ ನಮ್ಮಪ್ಪ ನಮ್ಗೆ ಅನುಕೂಲ ಆಗಲಿ ಅಂತ, ನಂಗೆ ಈಗಲೂ ಅದು ನೆನಪಿದೆ, ಪುಟಾಣಿದೊಂದು ಸೀಟು, ಆ ಸೀಟ್ ಮೇಲೆ ನನ್ನನ್ನು ಕೂರಿಸೋರು. ಆ್ಯಂಡ್ ನನಗೆ ಕಾಲು ಹಿಡ್ಕೊಳ್ಳೋಕ್ಕೆ ಪಕ್ಕದಲ್ಲಿ ಒಂದು ಸ್ಟ್ಯಾಂಡು. ಆ ಸ್ಟ್ಯಾಂಡು ಹೇಗೆ ನಾವು ನನ್ನನ್ನು ಇಳಿಸಿ ಆದ್ಮೇಲೆ ಫೋಲ್ಡ್ ಮಾಡಿದ್ರೆ ಒಳಗಡೆ ಬರ್ತಿತ್ತದು. ಆ ರೀತಿ ನಮ್ಮ ಅಕ್ಕನಿಗೆ ಹಿಂದೆ ಕೂತ್ಕೊಂಡ್ರೆ ಕಾಲು ಹೀಗೆ ನೇತಾಡೋದು ಬೇಡ ಅಂತ ಅಂದ್ಬಿಟ್ಟು ಅವಳಿಗೆ ಒಂದು ಸ್ಟ್ಯಾಂಡು, ಅದು ಫೋಲ್ಡೆಬಲ್ ಸ್ಟ್ಯಾಂಡು. ಸೊ ಅದು ನಮ್ಗೆ ಅವಾಗ ಅದ್ರ ಮಹತ್ವ ಗೊತ್ತಾಗ್ತಾ ಇರಲಿಲ್ಲ. ಖುಷಿ, ಸೈಕಲಲ್ಲಿ ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೀವಿ, ಅದು ಖುಷಿ. ಆದರೆ ನಮ್ಮಿಬ್ಬರ ಅನುಕೂಲಕ್ಕೆ ಅಂತ ಅಪ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗಳನ್ನ ಮಾಡಿಸ್ತಾ ಇದ್ರಲ್ವ, ದಟ್ ಈಸ್ ಸಮಥಿಂಗ್ ಸ್ಪೆಷಲ್. ಅಂದರೆ ನಮ್ಮ ಅಪ್ಪನ ಕ್ರಿಯೇಟಿವ್ ಬುದ್ಧಿನೂ ಅಲ್ಲಿ ನಾವು ನೋಡಬಹುದು. ಆ್ಯಂಡ್ ಅಪ್ಪಂಗೆ ನಮ್ಮ ಇಬ್ಬರ ಮೇಲಿದ್ದ ಪ್ರೀತಿ, ನಮ್ಮ ಆ ಪ್ರೀತಿನ ಅವರು ಅಂತ ಹೇಳ್ಕೊಳ್ಳದೆ ಮಾಡಿ ತೋರಿಸೋರು. ನಾವಲ್ಲ, ನಮ್ಮ ತಲೆಮಾರು, ನನ್ನ ಮೊಮ್ಮಕ್ಕಳು ಮೊಮ್ಮಕ್ಕಳು ಯಾವ ಮಕ್ಕಳಿಗೂ ಕಾಲಕ್ಕೂ ನನಗೆ ಹೆಸರು ಉಳಿಸುವಂಥ ಬರವಣಿಗೆನಲ್ಲಿ ನನಗೆ ಗಂಡು ಇದ್ದಂಗೆ, ನನ್ನ ಅಣ್ಣನೂ ಒಂಥರ ನನಗೆ ಗಂಡು ಇದ್ದಂಗೆ, ಅವ್ರ ಬರವಣಿಗೆನೂ ನನಗೊಂಥರ ಗಂಡು ಇದ್ದಂಗೆ. ನನಗೆ 2 ಹೆಣ್ಮಕ್ಳು ಇಲ್ಲ, ನನಗೆ ಗಂಡಿದೆ, 2 ಹೆಣ್ಮಕ್ಳೇ ನನಗೆ. ಅದೇ ನನಗೆ ಇವತ್ತಿಗೂ ಖುಷಿ. ಬೆಸ್ಟ್ ಮೆಮೊರೀಸ್ ನಮ್ಮ ತಾತನ ಜೊತೆ ಏನು ಅಂತ ಅಂದರೆ, ನಾನೆಲ್ಲೇ ಸ್ಕೂಲ್ಗೆ ಏನಾದರೂ ಹೋದಾಗ ನನಗೇನಾದರೂ ಒಂದು ಚೂರು ಏಟಾಯಿತು ಅಥವಾ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತ ಸ್ಕೂಲಿಂದ ಕಾಲ್ ಬಂತು ಅಂದರೆ ತಕ್ಷಣ ನಮ್ಮ ತಾತ ಸ್ಕೂಲಲ್ಲಿ ಇರ್ತಾಯಿದ್ರು, ನನಗೆ ಕರ್ಕೊಂಬಂದ್ಬಿಡ್ತಾಯಿದ್ರು. ಆ ಕೇರ್, ಆ ಲವ್ ಒಂಥರ ಇಟ್ಸ್ ಸಮಥಿಂಗ್ ಬಿಯಾಂಡ್. ಒನ್ ಆಫ್ ದ ಕ್ಯೂಟೆಸ್ಟ್ ಥಿಂಗ್ಸ್ ಇಸ್ ನಮ್ಮ ಮೊಮ್ಮಕ್ಕಳಿಗಳಿಗೆ ಕಾರ್ಟೂನಲ್ಲಿ ಚಿನ್ಚಾನು, ಡೋರೆಮೋನ್ ಅವೆಲ್ಲ ನೋಡೋಕೆ ಇಷ್ಟ ಇತ್ತು. ಅದರದ್ದು ಚಾನೆಲ್ ನಂಬರ್ಸನ್ನು ನಮ್ಮ ತಾತ ಬರೆದು ಇಟ್ಕೊತಾ ಇದ್ರು. ಅದು ಎಷ್ಟು ಅಭ್ಯಾಸ ಆಗೋಗಿತ್ತು ಅಂದರೆ ನಮ್ಗೆ ಏನಾದ್ರು ಸಿಗಲಿಲ್ಲ ಅಂದರೆ ತಾತ ಈ ಚಾನೆಲ್ ನಂಬರ್ ಏನು ಅಂದರೆ ಅವ್ರು ಹಂಗೆ ಹೇಳ್ತಾಯಿದ್ರು. ಬೈಹಾಟ್ ಆಗೋಗಿತ್ತು ಅವ್ರಿಗೆ. ದಟ್ ಈಸ್ ಒನ್ ಆಫ್ ದ ಕ್ಯೂಟೆಸ್ಟ್ ಥಿಂಗ್ಸ್. ನಾನು ತಾತ ಅನ್ಕಂಡೀಷ್ನಲ್ ಆಗಿ ಒಬ್ರಿಗೊಬ್ರು ಹೆಂಗೆಂಗೋ ಬೈಕೊಂಡು ಜಗಳ ಮಾಡ್ತಾ ಇರ್ತಿದ್ವಿ. ಬಟ್ ಕೊನೆಗೆ ಸಂಜೆ ಅವ್ರು ಮಲಗಿ ಎದ್ದಾಕ್ಷಣ ಬಾಕಳಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಿದ್ದು. ಸೊ ದಿನ ಬಂದಾಗೆಲ್ಲ ಜಗಳ ಹೊಡಿತಾ ಇದ್ವಿ. ಬಟ್ ಎಂಡ್ ಆಫ್ ದ ಡೇ ಏನಾರು ಕೊಡಿಸ್ಬಿಟ್ಟು ಸರಿ ಆಗ್ತಾ ಇತ್ತು. ವೆರಿ ಸ್ಮಾರ್ಟ್ ಬಟ್ ಸಿಂಪಲ್. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಮನೆ ಮುಂದೆ ಒಂದು ಕೃಷ್ಣನ ಮೂರ್ತಿ ಇದೆ. ಅದರಲ್ಲಿ ಫ್ಲೂಟ್ ಇದ್ದಿದೆ, ಪೊಸಿಷನ್ ಇದೆ ಅಷ್ಟೇ, ಬಟ್ ಫ್ಲೂಟ್ ಇರಲಿಲ್ಲ ಆ ಮೂರ್ತಿಯಲ್ಲಿ. ಬಟ್ ನಮ್ಮ ತಾತ ಒಂದು ಐಸ್ ಕ್ರೀಮ್ ಸ್ಟಿಕ್ಕನ್ನ ಅದನ್ನ ಇಟ್ಕೊಂಡು ಅಲ್ಲಿಗೆ ಹೋಗಿ ಇಟ್ಟಿದ್ರು. ಹುಡುಕಿ ನೀವು, ನಾನು ಅದನ್ನೆಲ್ಲ ಔಸಿಟ್ಟಿದ್ದೀನಿ ಅಂತ. ನಾನು, ಅಮ್ಮ, ಅಕ್ಕ 3 ಜನನಿಗೆ ಎಲ್ಲ ಕಡೆ ಹುಡುಕಿದ್ವಿ. ಒಳಗಡೆ ಹುಡ್ಕಿದ್ವಿ, ಮನೆ ಒಳಗಡೆ, ಬ್ಯಾಲ್ಕನಿಯಲ್ಲಿ ಹುಡ್ಕಿದ್ವಿ, ಮನೆ ಮುಂದೆನೂ ನೋಡಿದ್ವಿ, ಎಲ್ಲೂ ಅದು ಕಾಣಿಸ್ಲಿಲ್ಲ. ಅಮ್ಮಂಗೆ ಫಸ್ಟ್ ಗೊತ್ತಾಯ್ತು. ಅಮ್ಮಂಗೆ ಗೊತ್ತಿತ್ತು ತಾತ ಹೆಂಗೆ ಥಿಂಕ್ ಮಾಡುತ್ತೆ ಅಂತ. ನನಗೆ ಅಕ್ಕಂಗೆ ಹುಡುಕ್ ಸಾಕಾಗೋಯ್ತು. ಬ್ಯಾಲ್ಕನಿಯಲ್ಲಿ ಸಿಗಲಿಲ್ಲ, ಅದು ಎಲ್ಲಿ ನೋಡಿದ್ರೂ ಸಿಗ್ತಾ ಇಲ್ಲ. ವಿ ಕಾಂಟ್ ಇಮ್ಯಾಜಿನ್ ವೇರ್ ಹಿ ವುಡ್ ಹ್ಯಾವ್ ಕೆಪ್ಟ್. ಅಮ್ಮ ಅವಾಗ್ಲೂ ಅದನ್ನೇ ಅಂತು, ಇಟ್ ಈಸ್ ವೆರಿ ಸಿಂಪಲ್, ನಿಮ್ಗೆ ಗೊತ್ತಾಗದೇ ಇರೋಂಗೆ ಇಡುತ್ತೆ ಅದು, ಬಟ್ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ತಾತನೂ ಅದೇ ಹೇಳಿದ್ರು, ನಿಮ್ಮ ಕಣ್ಣು ಮುಂದೆನೇ ಇದೆ, ಹುಡುಕಿ ಅಂತ. ಅವರು ಬಹುಶಃ ಒಂದಿಷ್ಟು ಜಾಸ್ತಿ ಮುಂಚೂಣಿಗೆ ಬಂದ್ಕೊಂಡು ಮಾತನಾಡೋದೇ ಇಲ್ಲ ಅಂತ ಅಂತಾರೆಲ್ಲ. ಮಾತನಾಡಿದ್ರೆ ಬಹುಶಃ ಅವ್ರಿಗೆ ಎಲ್ಲ ಥರದ ಒಂದು ಏನು ಐಡೆಂಟಿಟಿ ಮತ್ತು ಅವರಿಗೆ ಒಂದು ಸಮರ್ಪಣೆಗಳು ಸರ್ಕಾರದಿಂದ ಲಭಿಸ್ತಿತ್ತೇನೋ ಅಂತ ಹೇಳುವಂಥದ್ದು. ಅಂದರೆ ಇದೊಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಅವರು ಓಡಲಿಕ್ಕೆ ತಯಾರಿಲ್ಲ. ಬೇರೆ ಯಾರ ಜೊತೆಲೂ ಅವರು ಕಾಂಪೀಟ್ ಮಾಡೋಕ್ಕೂ ತಯಾರಿಲ್ಲ. ಬಹುಶಃ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ನಾನು ನೋಡ್ತೇನೆ. ಅದು ಹಾಗೇ ಇರಬೇಕು ಕೂಡ. ಅವರಾಯಿತು, ಅವರ ಲೇಖನಗಳಾಯಿತು, ಬರವಣಿಗೆ ಆಯಿತು, ಅವ್ರ ಜೀವನ ಆಯಿತು ಅಂತ ಇದ್ದಾರಲ್ಲ, ಅದು ಭಾಳಷ್ಟು ಜನರಿಗೆ ಅದೊಂದು ಋಣಾತ್ಮಕವಾಗಿ ನೋಡುವಂಥದ್ದು ಇರ್ಬೋದು. ಬಹುಶಃ ನಾನು ಅದನ್ನು ಅದು ಧನಾತ್ಮಕವಾಗಿಯೇ ನೋಡ್ತಾ ಬಂದಿದ್ದೀನಿ. ಇದ್ದರೆ ಹೀಗೆ ಇರಬೇಕು ಅಂತ ಅನಿಸುತ್ತೆ ನನಗೆ. ಬಹುಶಃ ನಾನು ಅದೇ ಥರ ಇದ್ದೇನೆ. ನನಗೆ ಪ್ರೊಫೆಸರು, ಟೀಚರು ಅವ್ರ ಬಗ್ಗೆ ತುಂಬ ಗೌರವ, ಪ್ರೀತಿ ಜಾಸ್ತಿ ನನಗೆ. ಅವ್ರು ನನ್ನ ಪ್ರೊಫೆಸರೇ ಆಗಿರಲಿ, ನನ್ನ ಟೀಚರೇ ಆಗಿರಲಿ, ಅಥವಾ ಬೇರೆಯವ್ರಿಗೆ ಪ್ರೊಫೆಸರು ಟೀಚರ್ ಆಗಿದ್ರೂ ಪರವಾಗಿಲ್ಲ, ಬಟ್ ಅವರು ಅಂದರೆ ನನಗೆ ಗೌರವ ಜಾಸ್ತಿ. ಆ
ಅವ್ರ ಬಗ್ಗೆ ಬೇರೆಯವರಿಂದ ಕೇಳಿದ್ದನ್ನು ಕಂಪೇರ್ ಮಾಡಿದ್ರೆ ಪ್ರೊಫೆಸರ್ ಆಗಿ ಟೀಚರ್ ಆಗಿ ನಮ್ಮ ಮಾವರು ಮೊದಲನೇ ಸ್ಥಾನದಲ್ಲಿ ನಿಂತಾರೆ. ಇನ್ನು ಅವರ ಅಚ್ಚರಿ ಅದು ಅಂದರೆ ಅವ್ರು ನನ್ನ ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ, ಅವ್ರು ತಿಂಡಿ ಒಟ್ಟಿಸ್ತಿದ್ರು ನನ್ನ ಮಕ್ಳಿಗೆ ತಿನ್ನಿಸ್ತಾನೆಯ ಅವರು ತಿಂಡಿ ತಿಂತಾ ಇರಲಿಲ್ಲ. ಅದು ಮಾತ್ರ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅದನ್ನು ನೋಡಿದ್ರೆ. ನಾನು ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೆ 100 ವರ್ಷಕ್ಕಿಂತ ಕಡಿಮೆ ಅಂದರೆ 100 ವರ್ಷ ಆರೋಗ್ಯ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ. ಹಂಗೆ ನನ್ನ ಮಕ್ಕಳಿಗೆ ಅವರಂಥ ಅತ್ತೆ ಮಾವ ಸಿಗಲಿ ಅನ್ನೋದು ನನ್ನ ಆಸೆ. ಇಷ್ಟೆಲ್ಲ ಕಾರ್ಯಗಳ ನಡುವೆಯೂ ಎಲೆಮರೆ ಕಾಯಂತೆ ಮಾತಿನ ಅಬ್ಬರವಿಲ್ಲದೆ ಮೌನಿ ಜಾನಪದ ತಜ್ಞ ಕ್ಯಾತ್ನಳ್ಳಿ ರಾಮಣ್ಣ ಹೆಸರಿಗೆ ಅನ್ವರ್ಥವಾಗಿ ಬದುಕಿದ ಹಿರಿಯ ಜೀವ. ಗ್ರಾಮದ ಹೆಸರನ್ನು ಸಾಹಿತ್ಯ ಲೋಕದಲ್ಲಿ ಚಿರಸ್ಥಾಯಿಯಾಗಿಸಿದವರು. ಸೋಬಾನೆ ಸುಬ್ಬಮ್ಮಳ ನಂಜುಂಡೇಶ್ವರ ಕಾವ್ಯವನ್ನು ಹಾಡಿಸುವ ಮೂಲಕ ಧ್ವನಿ ಮುದ್ರಿಕೆಯನ್ನು ಕರ್ನಾಟಕಕ್ಕೆ ಪರಿಚಯಿಸಿದವರು. ನಮ್ಮೂರಿನ ಮಂಟೆ ಲಿಂಗಸ್ವಾಮಿ ಹಾಡುಗಳನ್ನು ಹಾಡಿಸಿ ಆಕಾಶವಾಣಿಯಲ್ಲಿ ಅವರನ್ನು ಚಿರಪರಿಚಿತರಾಗಿಸಿದವರು. ಇಂದಿಗೂ ಏನನ್ನೂ ಬಯಸದ, ಅಧಿಕಾರಕ್ಕೆ ಅಪಹಪಿಸದ ನಿಗರ್ವಿ ನಾಟಕಕಾರ. ಇಂತಹ ಸಜ್ಜನ ವಿದ್ವಾಂಸರಿಗೆ ಸ್ನೇಹವಲಯ, ಹಿತೈಷಿ, ಬಂಧು ಬಳಗ, ಕ್ಯಾತನಹಳ್ಳಿ ಗ್ರಾಮದವರು ಅಭಿನಂದನ ಗ್ರಂಥ ಜಾನಪದ ತಿಳಿಜಲ, ಇವರ ಮೊದಲ ಕಥಾ ಸಂಕಲನ ತಿಳಿಜಲ, ಆ ಹೆಸರನ್ನೇ ಅಭಿನಂದನ ಗ್ರಂಥಕ್ಕೆ ಇಟ್ಟಿರುವುದು ಸಮಯೋಚಿತವಾದದ್ದು ಎಂಬುದನ್ನು ಮನಗಾಣಬಹುದು. ಕವಿಯಾಗಿ, ನಾಟಕಕಾರರಾಗಿ ಪ್ರಸಿದ್ಧರಾದಂತಹ ಇವರ ನಾಟಕಗಳು ಹಲಗಲಿಯ ಬೇಡರು ಇಂದಿಗೂ ಪ್ರದರ್ಶನಗೊಳ್ಳುತ್ತಿವೆ. ನಿಶಸ್ತ್ರೀಕರಣ ಕಾಯ್ದೆ ವಿರುದ್ಧವಾಗಿ ರಚನೆಯಾದಂತಹ ಈ ನಾಟಕದ ಕಥಾವಸ್ತು ಜಾನ್ ಫೇತ್ಫುಲ್ ಫ್ಲೀಟರು ಸಂಗ್ರಹಿಸಿದ ಲಾವಣಿಗಳಲ್ಲಿ ಪ್ರಸಿದ್ಧವಾದದ್ದು ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಹೊಂದಿರುವಂತಹ ಲಾವಣಿ. ಹೀಗೆ ಹಲವಾರು ಕ್ಷೇತ್ರಗಳ ಜಾನಪದ ನಿಘಂಟು ರಾಮಣ್ಣನವರ ಹೆಸರನ್ನು ಜಾನಪದ ಲೋಕದಲ್ಲಿ ಚಿರಸ್ಥಾಯಿಯಾಗಿಸುವಂಥದ್ದು. ಇಷ್ಟೆಲ್ಲ ಕಾರ್ಯಗಳ ನಡುವೆಯೂ ಏನನ್ನೂ ಮಾಡೇ ಇಲ್ಲವೇನೋ ಅನ್ನುವಷ್ಟು ಮೌನವಾಗಿ ಸಾಧಕನಾಗಿರುವಂತಹ ಕ್ಯಾತ್ನಳ್ಳಿ ರಾಮಣ್ಣನವರನ್ನು ನಾವೆಲ್ಲರೂ ಪ್ರಶಂಸಿಸೋಣ, ಅಭಿನಂದಿಸೋಣ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ನಡುವೆ ನಮಗೆ ಗೊತ್ತಿಲ್ಲದಂತೆ ಹಲವಾರು ಜನ, ಹಲವಾರು ಪ್ರಾತಸ್ಮರಣೀಯರು ಸದ್ದಿಲ್ಲದಂತೆ ಈ ಕರುನಾಡಿನ ಸೇವೆಯನ್ನು ಮಾಡಿ ತಮ್ಮ ಮಾಡಿಗೆ ತಾವಿದ್ದು ತಮ್ಮ ಕೆಲಸವನ್ನು ಮುಗಿಸ್ಕೊಳ್ತಾ ಇರ್ತಾರೆ. ಯಾರ ಕಣ್ಣಿಗೂ ಬೀಳದಂತೆ, ಯಾವುದೇ ಅಬ್ಬರವಿಲ್ಲದೆ, ಯಾವುದೇ ಡೌಲು ನಗಾರಿ ಸದ್ದಿಲ್ಲದೆ, ಯಾರ ಕಣ್ಣಿಗೂ ಬೀಳದೆ, ಎಲ್ಲೂ ಸದ್ದು ಮಾಡದೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕರುನಾಡ ತಾಯಿಯ ಸೇವೆಗೆ ಮೀಸಲಾಗಿಡ್ತಾ ಇರ್ತಾರೆ. ಅಂಥವರಲ್ಲಿ ಪ್ರಮುಖವಾದವರು ಹಿರಿಯರು, ವಯೋವೃದ್ಧರು, ಜ್ಞಾನವೃದ್ಧರು ಆದಂಥವರು ನಮ್ಮ ಕ್ಯಾತ್ನಹಳ್ಳಿ ರಾಮಣ್ಣವರು. ಅವರಿಗೆ ಈ ಒಂದು ಸ್ನೇಹ ಹಿತೈಷಿ ಬಂಧು ಬಳಗದವರಿಂದ ಅರ್ಪಿತವಾಗುತ್ತಿರುವಂಥ ಅಭಿನಂದನ ಗ್ರಂಥ ಜಾನಪದ ತಿಳಿಜಲ ಅವರ ಕಿರೀಟಕ್ಕೊಂದು ಗರಿ ಅಂದರೆ ತಪ್ಪಾಗಲಾರದು. ಇದು ನಾವು ಕ್ಯಾತನಹಳ್ಳಿ ರಾಮಣ್ಣವರು ಬರೀ ಕ್ಯಾತನಹಳ್ಳಿಗಷ್ಟೇ ಅಲ್ಲ, ಇಡೀ ಮಂಡ್ಯ ಜಿಲ್ಲೆಗೆ, ಇಡೀ ಕರ್ನಾಟಕಕ್ಕೆ, ಇಡೀ ಭಾರತದ ಜನಪದೀಯ ಇತಿಹಾಸದಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವಂಥ ಹೆಸರು ನಮ್ಮ ಕ್ಯಾತನಹಳ್ಳಿ ರಾಮಣ್ಣವರು. ಅವರ ಕೀರ್ತಿ ಪತಾಕೆಗಳು ಕ್ಯಾತನಹಳ್ಳಿಯನ್ನು ದಾಟಿ, ಮಂಡ್ಯವನ್ನು ದಾಟಿ, ಕರ್ನಾಟಕದ ಉದ್ದಗಲಕ್ಕೂ ಹಬ್ಬಲಿ, ದಕ್ಷಿಣ ಭಾರತವನ್ನು ದಾಟಿ ದೆಹಲಿಯನ್ನು ತಲುಪಲಿ, ಎಲ್ಲ ದೆಹಲಿಯ ದೊರೆಗಳಿಗೆ ಇವರು ಮಾಡಿದಂಥ ಕಾರ್ಯ ಮುಟ್ಟಲಿ. ಇವರ ಕಾರ್ಯ ದೆಹಲಿ ಕಾರ್ಯಾಲಯದಲ್ಲಿ, ದೆಹಲಿಯ ಲೈಬ್ರರಿಗಳಲ್ಲಿ ಇವರ ಜನಪದೀಯ ಗ್ರಂಥಗಳು ಅನಾವರಣಗೊಳ್ಳಲಿ, ಬೇರೆ ಬೇರೆ ಭಾಷೆಗಳಿಗೆ ಇವು ತರ್ಜುಮೆಗೊಳ್ಳಲಿ, ಜಗತ್ತಿನ ಎಲ್ಲ ಜನಪದೀಯ ಆಸಕ್ತ ವಿದ್ವಾಂಸರು ಅದನ್ನು ಓದಲಿ, ಅವರೆಲ್ಲರೂ ನಮ್ಮ ಕರ್ನಾಟಕಕ್ಕೆ ಬರಲಿ. ಈ ಜನಪದ ತಜ್ಞರಾದಂಥ ಕ್ಯಾತನಹಳ್ಳಿ ರಾಮಣ್ಣವರು ಮಾಡಿದಂಥ ಈ ಅಮೋಘ ಕೆಲಸವನ್ನು ಈ ಜಗತ್ತು ಮನತುಂಬಿ ಹೊಗಳಲಿ ಅಂತ ನಾನು ಹಾರೈಸ್ತೀನಿ. ಕಿರಿಯನಾಗಿ ನಾನು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ.